ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕವಿತಾ ಬಾಂಧವ್, ಕವಿತಾ ಬಾಂಧವ್, ಬಸವರಾಜ ಪಾಟೀಲ್ ಯತ್ನಾಳ್ಗೆ ಸವಿತಾ ಸಮಾಜವು ಆಗ್ರಹಿಸುತ್ತಿದೆ. ಕ್ಷಮೆ ಯಾಚಿಸದೆ ಇದ್ದಂತ ಪಕ್ಷದಲ್ಲಿ ನಾವುಗಳು ಉಗ್ರ ಹೋರಾಟಕ್ಕೆ ಇಳಿಯಲು ಹಿಂಜರಿಯುವುದಿಲ್ಲ ಎಂದು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಇನ್ನು ಮುಂದೆ ಯಾರೇ ಆಗಲಿ ಅಜಾಮ ಎಂಬ ಪದ ಬಳಕೆ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಬಳ್ಳಾರಿ ನಗರ ಸವಿತಾ ಸಮಾಜವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ. ಇವತ್ತು ಬಾಗಲಕೋಟೆ ಒಂದು ಸಭೆಯಲ್ಲಿ ಬಿಜಾಪುರ ಶಾಸಕರಾದಂಥ ಬಸವರಾಜ ಗೌಡ ಯತ್ನಾಳ್ ಅವರು ನಮ್ಮ ಸಮುದಾಯದವರನ್ನು ಹೀನವಾಗಿ ಕೀಳಾಗಿ ಮಾತಾಡಿದ್ದಾರೆ. ಅವರು ಮಾತಾಡೋಕ್ಕಂಥ ಸಂದರ್ಭ ಒಂದು ಸಮುದಾಯದವರನ್ನು ನೋವು ಮಾಡೋಕ್ಕಂಥ ಉದ್ದೇಶ ಏನಿತ್ತು? ಒಂದು ಸಮುದಾಯದವರಿಗೆ ಸಂತೋಷ ಪಡಿಸುವುದಕ್ಕೆ ಮತ್ತೊಂದು ಸಮುದಾಯವನ್ನು ಬಳಸಿಕೊಂಡು ಹೀನವಾಗಿ ಕೀಳಾಗಿ ಮಾತಾಡೋದು ಒಂದು ಸಮಂಜಸವೇ? ಯಾವುದೇ ಪಾರ್ಟಿಯವರಾಗಲಿ ಅಜಾಮ್ ಎನ್ನುವ ಪದವನ್ನು 2011ರಲ್ಲಿ ನಿಷೇಧಿಸಲಾಗಿದೆ. ಈಗ ಸವಿತಾ ಸಮಾಜದವರು ಎನ್ನುವಂಥ ಒಂದು ಪದವನ್ನು ಸೇರಿಸಿ ದೃಢೀಕರಿಸಲಾಗಿದೆ. ಆದರೆ ಯಾವುದೇ ಒಂದು ಕುಲವೃತ್ತಿ ಮಾಡೋಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೆ ತಮ್ಮದೇ ಆದಂತಹ ಸ್ವಾಭಿಮಾನ ಇರುತ್ತದೆ. ನಮ್ಮ ಭಾರತದಲ್ಲಿ ಕೊಟ್ಟಂತ ಪವಿತ್ರ ಗ್ರಂಥವಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಪವಿತ್ರ ಗ್ರಂಥ, ಅದು ಸಂವಿಧಾನ ಎಂದು. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರು, ಪ್ರತಿ ಸಮುದಾಯದವರು ಅವರವರ ವೃತ್ತಿ ಕ್ರಮಗಳನ್ನು ಮಾಡುವಂತ ವ್ಯಕ್ತಿಗಳು ಎಲ್ಲರೂ ಸಮಾನರು. ಅದರಲ್ಲಿ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಹಕ್ಕು, ಸ್ವತಂತ್ರ, ಸ್ವಾಭಿಮಾನ ಧಕ್ಕೆಯಾಗದಂತೆ ಸಮಾಜದಲ್ಲಿ ಐಕ್ಯತೆ, ಭದ್ರತೆ, ಶಾಂತಿಯುತವಾಗಿ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳಿಬೇಕು ಅನ್ನೋಕ್ಕಂಥ ಉದ್ದೇಶದಿಂದ ನಮ್ಮ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಿರ ಬಾಗಿಸ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಕೊಟ್ಟಂತ ನೆರವಿನಲ್ಲಿ ಇವತ್ತು ಅಲ್ಪಸಂಖ್ಯಾತರು, ಶೋಷಿತರು ಮತ್ತು ಶೋಷಣೆಗೆ ಗುರಿಪಟ್ಟಂತವರು ಕೂಡ ಇವತ್ತು ಒಳ್ಳೆ ರಾಜಕೀಯ ನಾಯಕರಾಗ್ತಾ ಇದ್ದಾರೆ, ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾ ಇದ್ದಾರೆ. ಅಂದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬ್ರ ನಾಯಕತ್ವದಲ್ಲಿ ಆಗಿರೋಕ್ಕಂಥ ಕಾನೂನು ಚೌಕಟ್ಟು, ಸಂವಿಧಾನ ಏನಿದೆ ಅದು ನಮ್ಮ ಪವಿತ್ರ ಗ್ರಂಥ. ಇವತ್ತು ಎಲ್ಲಾ ಪವಿತ್ರ ಗ್ರಂಥಗಳಿದ್ದಾವೆ. ಯಾವ ನೆರಳಿನಲ್ಲಿ ಒಂದು ನ್ಯಾಯ ಆಗ್ತಾ ಇಲ್ಲ. ಇವತ್ತು ಅಂಬೇಡ್ಕರ್ ಸಾರ್ ಅವರು ಮಾಡಿರೋಕ್ಕಂಥ ನಾಯಕತ್ವ, ಅವರ ನಾಯಕತ್ವದಲ್ಲಿ ಮಾಡಿರೋಕ್ಕಂಥ ಕಾನೂನು ಚೌಕಟ್ಟು ಏನಿದೆ, ಇವತ್ತು ದಲಿತರಿಗೆ, ಶೋಷಿತರಿಗೆ, ಕ್ಷೌರಿಕ ವೃತ್ತಿ ಮಾಡುವಂಥವ್ರಿಗೆ ಎಲ್ಲರಿಗೆ ನ್ಯಾಯ ಆಗ್ತಾ ಇದೆ. ಅಂದ್ರೆ ನಾವು ಫಸ್ಟ್ ಮೊದಲನೇ ಸ್ಥಾನ ಒಂದು ದೇವ್ರಿಗೆ ಕೊಡಬೇಕು, ಎರಡನೇ ಸ್ಥಾನ ಅದೇ ಅಂಬೇಡ್ಕರ್ ಸಾರ್ ಅವರಿಗೆ ನಾವು ಅವ್ರ ಸ್ಥಿರಕ್ಕೆ ನಾವು ತಲೆ ಬಾಗಿಸ್ತಾ ಇದೀವಿ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಆದಂತ ಅಣ್ಣ ಬಸವಣ್ಣನವರು ಹೇಳಿದ್ರು, ಎಲ್ಲಾ ಸಮುದಾಯದವರು ಕ್ಷೌರಿಕ ವೃತ್ತಿ ಅಲ್ಲ, ಎಲ್ಲಾ ಸಮುದಾಯದಲ್ಲಿ ಇರತಕ್ಕಂತ ವೃತ್ತಿ ಕ್ರಮವನ್ನು ಮಾಡಕ್ಕಂಥವರಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಂತೆ ಅವರಿಗೆ ಒಂದು ಸಮಾನತೆ, ಐಕ್ಯತೆ, ನೆಮ್ಮದಿ, ಅನ್ನಪ್ರಸಾದಕ್ಕಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಎಲ್ಲಿ ಕೈಲಾಸ ಇಲ್ಲ, ಗುಡಿಗಳಲ್ಲಿ, ಗೋಪುರಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಿಲ್ಲ. ಕಷ್ಟಪಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತೀರಿ. ನಾವು ಕಷ್ಟಪಡಬೇಕು. ನಮ್ಮ ಕಷ್ಟದಲ್ಲಿರೋಕ್ಕಂಥ ಒಂದು ರೊಕ್ಕವನ್ನು ಸೇವಾ ಭಾವನೆಗೆ, ದಲಿತರಿಗೆ, ಹೀನ ಸ್ಥಿತಿಯಲ್ಲಿರೋಕ್ಕಂಥವರಿಗೆ, ದರಿದ್ರ ಸ್ಥಿತಿಯಲ್ಲಿ ರೋಗದಲ್ಲಿರೋಕ್ಕಂಥವರಿಗೆ ಸಹಾಯ ಮಾಡೋಕ್ಕಂಥ ಮೂಲಕ ಆತ್ಮೀಯ ಶಕ್ತಿ ಬೆಳೀತದೆ. ನಮ್ಮ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ. ಸೇವಾ ಭಾವನೆ ನಮ್ಮ ಆತ್ಮೀಯ ಶಕ್ತಿ, ದಯವೇ ಧರ್ಮದ ಮೂಲ ಅಂತ ಹೇಳಿದಂತ ವಿಶ್ವ ಗುರುವಾದಂತ ಬಸವಣ್ಣವರು ಕೂಡ ನಮ್ಮ ಹೃದಯಪೂರ್ವಕ, ನಮ್ಮ ಬಳ್ಳಾರಿ ನಗರ ಸವಿತಾ ಸಮಾಜದ ಪರವಾಗಿ ಹೃದಯಪೂರ್ವಕವಾಗಿ ವಂದನೆ ಮಾಡ್ತಾ ಇದ್ದೀವಿ. ಎಲ್ಲಾ ಸಮುದಾಯದವರು ಒಂದೇ ಕಾನೂನು ಚೌಕಟ್ಟಿನಲ್ಲಿ, ಸಮುದಾಯದಲ್ಲಿ ಎಲ್ಲರೂ ಒಂದೇ. ಮತ್ತು ನಮ್ಮ ಸಂವಿಧಾನ ಕೊಟ್ಟಿದೆ, ಎಲ್ಲರೂ ಭೇದ ಭಾವ, ಹೆಣ್ಣು ಇಲ್ಲ, ಗಂಡು ಇಲ್ಲ, ಒಂದು ಜಾತಿ ಇಲ್ಲ, ಒಂದು ಕುಲ ಇಲ್ಲ, ಮತ ಇಲ್ಲ, ವಿಭಿನ್ನ ಒಂದು ಸಂಸ್ಕೃತಿಯನ್ನಿದೆ. ಇನ್ನೊಂದು ವಿಭಿನ್ನತ್ವದಲ್ಲಿ ಏಕತ್ವವನ್ನು ಇರೋಕ್ಕಂತ ಸಂವಿಧಾನ ನಮ್ಮದು. ಎಲ್ಲರೂ ಜಾತ್ಯತೀತ ಒಂದು ಪದವನ್ನು ಇದ್ದಂತ ದೇಶ ನಮ್ದು. ಎಲ್ಲರೂ ಸಮಾನರು, ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಮ್ಮ ಸಂವಿಧಾನಕ್ಕೆ ಶಿಲ್ಪಿಯಾದಂತ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ. ಅವರ ಒಂದು ಧೈರ್ಯದ ಯತ್ನಾಳ್ ಅವರು ಮೀಡಿಯಾ ಮುಖಾಂತರವಾಗಿ ನಮ್ಮ ಸಮುದಾಯದವರಿಗೆ ಒಂದು ಮಾನಸಿಕವಾಗಿ ನೋವಾಗಿದೆ, ಮೀಡಿಯಾ ಮುಖಾಂತರ ಕ್ಷಮಾಪಣೆ ಹೇಳಬೇಕಂತ ಹೇಳಿ ಈ ಮೂಲಕವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಬಳ್ಳಾರಿ ಸಮಾಜದ ಜನರಿಗೆ ಕ್ಷೌರಿಕ ವೃತ್ತಿ ನೋವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಾಗಲಕೋಟೆ ಒಂದು ಸಭೆಯಲ್ಲಿ ಜಾತಿಯ ಕೀಳವಾಗಿ ಮಾತನಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಜನರಿಗೆ ಮಾನಸಿಕ ನೋವಾಗಿದೆ. ಬಸವನಗೌಡ ಯತ್ನಾಳ್ ಅವರು ಮೀಡಿಯಾ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲವಾದರೆ ಕರ್ನಾಟಕದಲ್ಲಿ ಜಿಲ್ಲಾ, ತಾಲೂಕು, ಗ್ರಾಮಾಂತರ, ಹೋಬಳಿ ಮಟ್ಟದಲ್ಲಿ ಉಗ್ರ ಹೋರಾಟ ಸಿದ್ಧರಾಗಿದ್ದೇವೆ. ಅದಕ್ಕಾಗಿ DC ಸಾಹೇಬರಿಗೆ ಮನವಿ ಪತ್ರ ಕೊಡಲು ಬಂದಿದ್ದೇವೆ. ಇನ್ನೊಂದು ವಿಷಯ ಏನೆಂದರೆ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್
ನನ್ನ ಪ್ರೀತಿಯ ಅಣ್ಣ ತಮ್ಮರೇ ಅಜಾಮವನ್ನು ಪದವನ್ನು ನಿಷೇಧ ಮಾಡಿದೆ. 2011ರಲ್ಲಿ ಸವಿತಾ ಸಮಾಜ ಎಂದು ಕರೆಯಲಾಗಿದೆ. ದಯಮಾಡಿ ಸವಿತಾ ಸಮಾಜ ಎಂದು ಕರಿಬೇಕಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.